ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನಂತ ಸೂಪರ್ ಆಗಿದ್ದೀನಿ. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬೈಕಲ್ಲಿ. ಎಲ್ಲಿಗಪ್ಪ ಅಂತಂದರೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ಈ ಕ್ರಾಸಿಂಗಲ್ಲಿ ಗಾಡಿ ಹೊಡೆಯೋಕ್ಕೆ ಭಯ ಆಗುತ್ತೆ ಗುರು. ಮೊನ್ನೆ ಒಂದು ಆಕ್ಸಿಡೆಂಟ್ ನೋಡಿಬಿಟ್ಟು ಇಲ್ಲಿ ಹಾಕ್ತೀನಿ ನೋಡಿ ಪಿಕ್ಚರ್, ಅದು ನೋಡ್ಕೊಳ್ರಿ. ಯಪ್ಪ ಎಂಥ ಆಕ್ಸಿಡೆಂಟ್ ಅಂತಂದರೆ, ಇಲ್ಲಿ ನೋಡ್ರಿ, ಇಲ್ಲಿ ಡಿವೈಡರ್ ಐತೆ ಅಂತ ಒಂದು ಬೋರ್ಡ್ ಹಾಕಿಲ್ಲ, ಇಲ್ಲಿ ಯಾವುದೋ ಹಾಕಿದ್ದಾರೆ. ಬಟ್ ಇದು 30 ಕಿಲೋಮೀಟರ್ ಸ್ಪೀಡಲ್ಲಿ ಬರೀ ಅಂತ ಹಾಕಿದ್ದಾರೆ. ಅದು ಯೂ ಟರ್ನ್ ಈ ಸೈಡ್ ಹಾಕಿದ್ದಾರೆ. ಇಲ್ಲೊಂದು ರೋಡ್ ಬರುತ್ತೆ, ಈ ಸೈಡ್ ಹಿಂಗೆ ಹೋಗೋದು, ಈ ಸೈಡಿಗೆ ಹೋಗೋದು, ನಮ್ಮ ದುರ್ಗಕ್ಕೆ ಕನೆಕ್ಟ್ ಆಗೋ ರೋಡ್ ಒಂದು ಬರುತ್ತೆ. ಅಲ್ಲಿಗೆ ಒಂದು ಬೋರ್ಡ್ ಹಾಕ್ಬೇಕು ತಾನೆ ನನ್ನ ಮಕ್ಕಳು, ಈ ಥರ ಕ್ರಾಸಿಂಗ್ ಇದೆ ಅಂತಂದ್ಬಿಟ್ಟು. ಒಂಚೂರು ಅಲ್ಲೇನು ಗೊತ್ತೇ ಆಗಲ್ಲ. ಆ ಕಡೆಯಿಂದ ಗಾಡಿ ಯಾವ್ದು ಬಂದರೂ ಗೊತ್ತಾಗಲ್ಲ, ಏನೂ ಬರೋಲ್ಲ, ಗೊತ್ತಾಗಲ್ಲ. 3 ಲೈನ್ ಪಟ್ಟಿ ಹಾಕ್ತಾರೆ ಗೊತ್ತಾ, ಅದನ್ನು ಹಾಕಿಲ್ಲ. ಒಂದು ಹಂಪ್ ಕೂಡ ಹಾಕಿಲ್ಲ, ಇಲ್ಲ ಬ್ಯಾರಿಕೇಡ್ ಕೂಡ ಇಟ್ಟಿಲ್ಲ, ಏನೂ ಇಟ್ಟಿಲ್ಲ. ಮೊನ್ನೆ ಯಾವುದೋ ನಲ್ಲೂರ್ದು ಒಂದು ಕಾರು ಆ್ಯಂಡ್ ಪಣ್ಣಮಟ್ಟಿದ ಒಂದು ಕಾರು ಡಿಕ್ಕಿ ಹೊಡೆದ್ಬಿಟ್ಟು ನಮ್ಮೂರ ಹತ್ರ. ಪಾಪ ಹೇಳ್ಬಾರ್ದು ಅವ್ರದ್ದು ಪರಿಸ್ಥಿತಿ, ನೋಡೋಕ್ಕೆ ಆಗಲಿಲ್ಲ ಗುರು. ಅಲ್ಲೇ ಇದ್ವಿ ನಾವು, ಆಕ್ಸಿಡೆಂಟ್ ಆದಾಗ ಅಲ್ಲೇ ತೋಟದಲ್ಲಿದ್ದೆ. ಕಾಲು ಬಂತು ತಕ್ಷಣ ಬಂದ್ಬಿಟ್ಟೆ ಬೇಗ. ನೋಡಿದರೆ ಹೊಟ್ಟೆ ಎಲ್ಲ ಹುರಿದೋಗ್ಬಿಡ್ತು. ಇನೋವಾ ಇದು ಯಾವುದು ಎರ್ಟಿಗಾ ಕಾರ್ ಬಂದುಬಿಟ್ಟು ಅರ್ಧಕ್ಕರ್ಧ ಸೀಳೆ ಆಗೋಗ್ಬಿಟ್ಟೈತೆ. ಹಿಂಗೆ ಹಿಂದಗಡೆ ಗಾಲಿ ಅರ್ಧ ಆಗೈತೆ, ಮುಂದಗಡೆ ಗಾಲಿ ಅರ್ಧ ಆಗೈತೆ. ಇಲ್ಲಿ ಫೋಟೋ ಹಾಕ್ತೀನಿ ನೋಡ್ಕೊಳ್ರಿ. ನೀವು ಅಷ್ಟೇ ಹುಷಾರೋದು. ಎರ್ಟಿಗಾ ಗಾಡಿ ಅದು ಸೇಫ್ಟಿಗೆ ಮಾಡಿಲ್ಲ ಗುರು, ಸೀರಿಯಸ್ ಆಗಿದೆ. ಸೇಫ್ಟಿ ಒಂದು ಶೂರ್ ಇಲ್ಲ ಗಾಡೀಲಿ. ಅದರಲ್ಲಿ ಆ ಅಮೌಂಟ್ಗೆ 8 ಸೀಟರ್ ಕೊಟ್ಟಿರೋದೇ ದೊಡ್ಡ ಹೆಚ್ಚು. ಗಾಡಿ ಸ್ವಲ್ಪ ಟಚ್ ಆದರೂ ಹಾಗೆ ಬೆಂಡಾಗಿ ಹೋಗ್ಬಿಡುತ್ತೆ, ಅಷ್ಟು ವೀಕ್ ಐತೆ ಗಾಡಿ ಅದು. ಅದನ್ನು ಆ ರೇಂಜಿಗೆ ಆ ಸ್ಪೀಡಾಗಿ ಚಚ್ಕೊಂಡು ಬಂದರೆ ಬರೀ ಸುಮ್ಮನೆ ಹಿಂಗೆ ಟಚ್ ಆದರೂ ಸಾಕು ಪಚಾಟೆ ಆಗ್ತೀವಿ. ಒಳಗಿದ್ದರೆ ಉಳಿಯೋದೇ ಅಲ್ಲ ಅಂದ್ಕೊಂಬಿಡ್ರಿ. ಉಳಿಲೂ ಇಲ್ಲ ಅವತ್ತು ಹೇಳಬೇಕು ಅಂದರೆ. ಆ್ಯಕ್ಚುಲಿ ಇಬ್ಳರೇನೋ ಸ್ಪಾಟಲ್ಲೇ ಹೋದ್ರು ಅಂತ ಕೇಳ್ಬಿಟ್ವಿ. ನಾವು ಹೋಗೋದ್ರೊಳಗಡೆ ಅಲ್ಲಿ ಆಲ್ರೆಡಿ ಬಾಡಿನ ತೊಗೊಂಡೋಗಿದ್ರು. ಅಲ್ಲಿ ಫೋಟೋಸ್ ವೀಡಿಯೋಸ್ ಸಿಕ್ತು, ಅದನ್ನಷ್ಟೇ ಹಾಕಿರ್ತೀನಿ ನೋಡ್ಕೊಳ್ರಿ. ನೀವೇನಾದರೂ ಎಲ್ಲಾದರೂ ಹೋಗ್ತಾಯಿದ್ದೀನಿ ಅಂದಾಗ ಸ್ವಲ್ಪ ಹುಷಾರಾಗಿ ಓಡಾಡ್ರಿ. ಇವಾಗಿನ ಕಾಲದಾಗೆ ನಾವು ಕರೆಕ್ಟಾಗಿದ್ದರು ಆ ಕಡೆಯಿಂದ ಬಂದು ಹೆಂಗೆ ಹೊಡಿತಾರೆ ಅಂತ ನನಗೆ ಗೊತ್ತಾಗಲ್ಲ. ಜನನೂ ಸರಿಯಿಲ್ಲ ಇವಾಗ. ಡ್ರಿಂಕ್ ಆ್ಯಂಡ್ ಡ್ರೈವ್ ಜಾಸ್ತಿ ಆಗಿಬಿಟ್ಟಿದೆ ನಮ್ಮೂರ ಸೈಡ್. ಪೊಲೀಸ್ಗಳು ಸಿಟಿಯಲ್ಲಿ ಹೆಲ್ಮೆಟ್ ಹಾಕಿಲ್ಲ ಅಂತ ಹಿಡಿತಾರೆ, ಏನದು ಗಾಡಿಗೆ ಮಿರರ್ ಇಲ್ಲ ಅಂತ ಹಿಡಿತಾರೆ, ಸೈಲೆನ್ಸರ್ ಚೇಂಜ್ ಮಾಡ್ಸ್ಕೊಂಡು ಹೊಡಿತಿದ್ದೀರ ಸರಿ ಇದು ಮಾಡ್ತಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸು ನಾನು ಒಂದ್ಸಲಿನೂ ನೋಡಿಲ್ಲ. ಈ ಹೈವೇಲಿ ಒಂದ್ಸಲಿನೂ ಅವ್ರು ನಿಂತ್ಕೊಂಡು ಟೆಸ್ಟ್ ಮಾಡಿಲ್ಲ. ಒಂದ್ಸಲಿ ಅದೊಂದು ಮಾಡಬೇಕು ಇವರು, ಆವಾಗ ಸಿಕ್ಬಿಳ್ತಾರೆ. ಇಲ್ಲ ಇನ್ಮೇಲಿಂದ ಕುಡಿದು ಹೊಡೆಯಲ್ಲ ಗಾಡಿಗಳ. ಏನು ಜನ ಏನಪ್ಪ ನಮ್ಮವ್ರಂತೂ. ಅವತ್ತು ಅದನ್ನ ವಿಚಾರ ನೋಡಿ ಸೀರಿಯಸ್ಲಿ ಗಾಡಿನ ಜೋರಾಗಿ ಹೊಡೆಯೋಕ್ಕೆ ಭಯ ಆಗುತ್ತೆ. ಯಾರು ಪಕ್ಕ ಬರ್ರಂತ ಹೋದ್ರು ಅಂದರೆ ಒಂದು ಸೈಡ್ ನಿಲ್ಲಿಸ್ಬಿಡೋಣ ಅನಿಸ್ಬಿಡುತ್ತೆ. ನಾವು ಹಂಗೆ ಹೊಡಿತಿರ್ತೀವಿ ಒಂದೊಂದು ಟೈಮಲ್ಲಿ ಸ್ಪೀಡಾಗಿ. ಬಟ್ ನಾವು ಮೈ ಮೇಲೆ ಎಕ್ಸ್ಟ್ರಾ ಹಿಡ್ಕೊಂಡು ಹೊಡಿತೀವಿ. ಹೆಂಗೆ ಹೊಡೆದ್ರೆ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಗುರು. ಸೀರಿಯಸ್ ಮನುಷ್ಯನಿಗೆ ಮೆಚ್ಯೂರಿಟಿ ಬರೋದು ಯಾವಾಗ ಗೊತ್ತಾ? ನೀನು ಗಾಡಿನ 0 to 100 ಹೆಂಗೆ ಹೊಡಿತೀಯ ಅನ್ನೋದು ಮ್ಯಾಟ್ರ್ ಆಗಲ್ಲ. 100 to 0 ನೀನು ಹೆಂಗೆ ಮೇಂಟೈನ್ ಮಾಡ್ಕೊಂಡು, ಹೆಂಗೆ ಡೌನ್ ಮಾಡ್ಕೊಂಡು ಬರ್ತೀಯಾ, ಹೆಂಗೆ ಅದನ್ನು ಕಂಟ್ರೋಲ್ ಮಾಡ್ತೀಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಮೆಚ್ಯೂರಿಟಿ ಬೈಕಿಂಗಲ್ಲಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಗಾಡಿನ ಕಂಟ್ರೋಲ್ ಮಾಡೋದು ಫಸ್ಟು ಕಲೀರಿ. ಕಂಟ್ರೋಲ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಗಾಡಿನ ಯಾವುದೇ ಕಾರಣಕ್ಕೂ ರೋಡಿಗೆ ಹಿಡ್ಕೊಂಬರ್ಬೇಡ್ರಿ. ಅಪ್ಪ ಏನು ಹೇಳೋಣ ನಮ್ಮ ಜನಕ್ಕೆ. ನೋಡ್ರಿಲ್ಲ, ನಾಯಿ ಸತ್ತೋಗೈತೆ, ನೋಡೋರಿಲ್ಲ ಬಾಳಂಗಿಲ್ಲ. ಅವತ್ತು ಅವನು ಹಂಗೆ ಸೇಮ್ ಹೆಂಗೆ ನಾಯಿ ಬಿದ್ದಿತ್ತು ಅದೇ ಥರನೇ ಅವನು ಅಲ್ಲೇ ಬಿದ್ದಿದ್ದ. ಯಾರು ಬಂದು ಮುಟ್ಟಿಲ್ಲ ನೋಡ್ಬೋದು. ಪೊಲೀಸವ್ರು ಬರಲಿ ಅಂತ ಕಾಯ್ತಿದ್ದಾರೆ. ಅವನ ಜೀವ ಐತೋ ಬಿಡ್ತೋ ಅದೊಂದು ಪ್ರಶ್ನೆ ಅಲ್ಲ. ಜೀವ ಇಲ್ಲ ಅಂದರೆ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಏನಾದರೂ ಒಂದು ಆಗುತ್ತೆ, ಹೇಳೋಕ್ಕಾಗಲ್ಲ. ಅವನ ಪುಣ್ಯಕ್ಕೆ ಬದುಕಿದ್ರು ಬದುಕ್ಬೋದಾ? ನೋಡ್ಕೊಂಡು ಹಂಗೆ ಸುಮ್ಮನೆ ನಿಂತ್ಕೊಂಡವ್ರೆ ನಮ್ಮ ಜನ, ಕೆಟ್ಟ ಜನ. ಆಮೇಲೆ ಅದರಲ್ಲಿ ಅವ್ರ ಹೆಣ್ಮಕ್ಳು ಏನೋ ಚಿನ್ನ ಹಾಕ್ಕೊಂಡಿದ್ರಂತೆ. ಆಕ್ಸಿಡೆಂಟ್ ಆಗಿದ್ದಷ್ಟೇ ಬಂದವ್ರ ಜನ ಅಷ್ಟು ಆ ಚಿನ್ನನ ಅದು ಇದನ್ನ ಏನೇನೋ ಕತ್ಕೊಂಡು ಹೋಗಿದ್ದಾರಂತೆ. ಏನು ಜನ ಗುರುತು. ಸೀರಿಯಸ್ಲಿ ನಮ್ಮ ಜನ ಹಿಂಗೂ ಇರ್ತಾರ ಅಂತ ಅನ್ಸ್ಬಿಡುತ್ತೆ. ಬನ್ನಿ ಹೋಗೋಣ. ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ನಾನು ಹೇಳೋ ಮ್ಯಾಟ್ರೇ ಬರ್ತ್ಬಿಟ್ಟೆ ನೋಡಿರಿ. ನಾನು ಮಾತಾಡ್ಕೊಂಡು ಶಿವಮೊಗ್ಗಕ್ಕೆ ಹೋಗ್ತಾಯಿದ್ದೀನಿ. ಬೈಕ್ದು ಪ್ರಾಬ್ಲಮ್ ಆಗಿತ್ತಲ್ಲ, ಯಾವುದು RPM ರೈಸ್ ಆಗೋದು ಮತ್ತು ಡೌನ್ ಆಗೋದು ಆಗ್ತಾಯಿತ್ತು. ಆ್ಯಂಡ್ ಮುಂದೆಗಡೆ ಸಸ್ಪೆನ್ಷನ್ದು ಸ್ವಲ್ಪ ಸೌಂಡ್ ಬರ್ತಾಯಿತ್ತು. ಆ್ಯಂಡ್ ಬ್ರೇಕ್ದು ಯಾಕೋ ಡಿಸ್ಕ್ದು ಅದು ಯಾಕೋ ಸೌಂಡ್ ಬರ್ತಾಯಿತ್ತು. ಯಾಕೆ ಅಂತ ಗೊತ್ತಿಲ್ಲ. ನೋಡ್ಕೊಂಡು ಚೆಕ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಇಲ್ಲಿ ನಮ್ಮೂರಾಗೆ ಬಿಟ್ಟಿದ್ದೆ ಅವತ್ತು. ಅವ್ರು ಯಾಕೋ ಇಲ್ಲ ಬ್ರೋ ಅಲ್ಲೇ ಹೋಗಿ ಇಂಜೆಕ್ಟರ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೆ, ಸರಿ ಆಯಿತು ಅಲ್ಲೇ ತೊಗೊಂಡೋಗ್ತೀನಿ ಬಿಡಿ ಅಂತ ತೊಗೊಂಬಂದೆ. ನೋಡೋಣ, ಹೋಗ್ತಾಯಿದ್ದೀನಿ ಇವಾಗ. 9:30-10 ಗಂಟೆ ಅಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ ಶೋರೂಮು. ಹೋದ ತಕ್ಷಣ ನಂದೇ ಫಸ್ಟ್ ಗಾಡಿ ಬಿಟ್ಬಿಟ್ಟು ಅದೇನೇನಾಗಿದೆ, ಸರ್ವೀಸು ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ, ಏನೇನು ಹೋಗಿತ್ತು, ಹಾಗೆ ಅದು ಯಾಕೆ ಆ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತ ಎಲ್ಲದನ್ನೂ ನಿಮಗೆ ಡೀಟೇಲಾಗಿ ವೀಡಿಯೋ ಕೊಡ್ತೀನಿ. ಇಲ್ಲಿ ನೋಡಿರಿ, ಇಲ್ಲಿ ನಮ್ಮ ಚನ್ನಗಿರಿ ರೋಡ್ ಯಾವ ಥರ ಇದೆ ಅಂತಂದರೆ
ಇಲ್ಲಿ ನೋಡಿ, ಇಲ್ಲಿ ಚಡೆ ಇದೆ. ಇಲ್ಲಿ ನೋಡಿದ್ರಾ, ಯಾರಾದ್ರು ಮಿಸ್ ಆಗಿ ಬಂದು ಚಡೆ ಹತ್ಸಿ ಕಡೆಗೆ ಬರಬೇಕು ಅಂತಂದ್ರೆ ರಪ್ಪ ಅಂತ ಬೀಳ್ತಾರೆ ಗುರು. ಇದನ್ನು ಫಸ್ಟು ನಮ್ಮ ಚೆಂಗೀರು ಸರಿ ಮಾಡಬೇಕು. ಇದು ಏನು ಈ ಕಾಣ್ತಿದ್ದಿಲ್ಲ, ಇದು ಏಕ ಸೀದಾ ಕೆಳಗಡೆ ಮಿನಿ ವಿಧಾನಸೌಧ ಅಂತ ಇದೆಯಲ್ಲ, ಅಲ್ಲಿ ತನಕನೂ ಅದೇ ಥರ ರೋಡು. ಹಿಂಗೆ ಚಡೆ ಥರ ಆಗೈತೆ. ಕಾರ್ನರ್ ಹೆಂಗೆ ಹೋಗ್ಬಿಡ್ತಾರೆ, ಬೈಕ್ನವ್ರು ಸ್ವಲ್ಪ ಈ ಕಡೆಗೆ ಬರಬೇಕು ಅಂತಂದರೆ ಎಟ್ಕೊಂಡು ರಾಪ್ ಅಂತ ಬೀಳ್ತಾರೆ. ಏನು ಸರಿ ಮಾಡ್ತಾರೋ, ಅದು ಏನು ರೋಡ್ ಟ್ಯಾಕ್ಸ್ ಅಂತ ನಮ್ಮ ಹತ್ರ ಇಸ್ಕೊಳ್ತಾರೋ ಸೀರಿಯಸ್ಲಿ. ನೋಡ್ರಿ, ಇಲ್ಲಿ ಎಷ್ಟು ದಿನ ಆಗೋಯ್ತು, ಎಷ್ಟು ವರ್ಷ ಆಗೋಯ್ತು, 2 ವರ್ಷದಿಂದ ನಾನು ಇಲ್ಲೇ ಓಡಾಡ್ತಾ ಇದ್ದೀನಿ. ಒಂಚೂರು ಏನೂ ಮಾಡಿಲ್ಲ. ಇಷ್ಟು ದಿನ ನಾನು ವೈಡ್ ಆ್ಯಂಗಲಲ್ಲಿ ವಿಡಿಯೋ ಮಾಡ್ತಾಯಿದ್ದೆ. ಗೋಪ್ರೋದಲ್ಲಿ 4-5 ಥರ ಆಪ್ಷನ್ಸ್ ಇದ್ದಾವೆ ಆ್ಯಂಗಲ್ ಸೆಟ್ ಮಾಡ್ಕೊಳೋದು. ವೈಡ್ ಆ್ಯಂಗಲಲ್ಲಿ ಯೂಸ್ ಮಾಡ್ತಾಯಿದ್ದೆ. ಇವತ್ತು ಹೈಪರ್ ವ್ಯೂ ಅಲ್ಲ, ಸೂಪರ್ ವ್ಯೂ ಅಂತ ಒಂದು ಇದಿದೆ ಆಪ್ಷನ್ನು. ಅದರಲ್ಲಿ ಸ್ವಲ್ಪ ವೈಡ್ಗಿಂತ ಅದು ನೆಕ್ಸ್ಟ್ ಸ್ಟೆಪ್ಪು. ಅದನ್ನು ಹಾಕ್ಕೊಂಡು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಇದ್ರದ್ದು ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ಒಂದ್ಸಲ ಚೆಕ್ ಮಾಡೋಣ. ಇದು ನೋಡಿರಿ ರೋಡ್ ಇದನ್ನ ಯಪ್ಪ, ಸುಮ್ಮನೆ ನಾವು ಕಟ್ಟೋದು ರೋಡ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು. ಎಷ್ಟು ದಿನ ಆಗೋಯ್ತು ಗುರು. ನೋಡು, ಅವ್ನ ಸೈಡ್ ಸರಿ ಮಾಡಿದ್ದಾರೆ, ಸರಿನೂ ಮಾಡಿಲ್ಲ, ಅದನ್ನು ಸುಮ್ಮನೆ ಪ್ಯಾಚ್ ಹಾಕೊಂಡು ಹೋಗಿದ್ದಾರೆ. ಈ ಸೈಡ್ ನೋಡಿರಿ, ಇಲ್ಲಿ ಏನು ಭಾಳ ದೂರ ಇಲ್ಲ, ಚೆನ್ನಗಿರಿಯಿಂದ 1 ಕಿಲೋಮೀಟ್ರ್ ಹೊರಗೆ ಬಂದಿಲ್ಲ ನಾನಿನ್ನು. ನೋಡಿರಿ ಎಂಥ ಪರಿಸ್ಥಿತಿ. ಇಲ್ಲಿಂದ ಮತ್ತೆ ಚೆನ್ನಾಗೈತೆ. ಏನಪ್ಪ, ಇನ್ನೊಂದು ವಿಚಾರ ಹೇಳಬೇಕು ಗುರು. ನನ್ನ ಇನ್ಸ್ಟಾಗ್ರಾಮಲ್ಲಿ 1K ಫಾಲೋವರ್ಸ್ ಕಂಪ್ಲೀಟ್ ಆದರು. ಒಂದು 3 ದಿನ ಹಿಂದೆ ಕಂಪ್ಲೀಟ್ ಆಯಿದ್ರು. ಅದನ್ನು ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್ ದಟ್ ಎವ್ರಿ ಒನ್. ಆ್ಯಂಡ್ ಇದರಲ್ಲಿ ಯಾವುದರಲ್ಲಿ ಯೂಟ್ಯೂಬಲ್ಲಿ 700+ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ದಿನಕ್ಕೆ ಒಬ್ಬರು ಫಾಲೋ ಮಾಡ್ಕೊಳ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ಕಂಟೆಂಟ್ ತರೋದಕ್ಕೆ ನಾನು ಯೋಚನೆ ಮಾಡ್ತೀನಿ. ಅದೇ ಹೇಳ್ದಂಗೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಟೈಮ್ ಯಾಕೆ ಸಿಗ್ತಾಯಿಲ್ಲ ಅಂತಂದರೆ, ಇವಾಗ ಇನ್ಮೇಲೆ ಬೇಸಿಗೆಗಾಲ ಸ್ಟಾರ್ಟ್ ಗುರು. ಪ್ರತಿದಿನ ತೋಟಕ್ಕೆ ಹೋಗಬೇಕು, ಎಲ್ಲ ಗಿಡಕ್ಕೂ ನೀರು ಹೋಗ್ತಾಯಿದೆಯಲ್ಲ ಅಂತ ಚೆಕ್ ಮಾಡಬೇಕು. ಅದೇ ಆಗುತ್ತೆ ಇನ್ಮೇಲಿಂದ. ಇಲ್ಲಿಂದ 4 ತಿಂಗಳು ಕಂಟಿನ್ಯೂಸ್ ಆಗಿ ಬರಗಾಲ, ಲೈಕ್ ಬೇಸಿಗೆಗಾಲ ಅಲ್ವಾ, ಸ್ವಲ್ಪ ಬ್ಯುಸಿ ಇರ್ತೀನಿ. ಸ್ವಲ್ಪ ಏನು ಜಾಸ್ತಿನೇ ಬ್ಯುಸಿ ಇರ್ತೀನಿ. ವೀಡಿಯೋಸ್ ಬಿಡ್ತಾ ಇರ್ತೀನಿ, ಯಾವುದಾದ್ರ ಮೇಲೆ ಒಂದು ಕಂಟೆಂಟ್ ಆದರೂ ಬಿಡ್ತಾ ಇರ್ತೀನಿ. ಬಟ್ ದೂರ ಹೋಗೋಕ್ಕೆ ನನಗೂ ಟೈಮ್ ಸಿಗ್ತಾಯಿಲ್ಲ. ನಾನು ಏನೇ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ನಮ್ಮ ಹಳ್ಳಿ ಬಿಟ್ಟು, ನಮ್ಮ ಚೆನ್ನಗಿರಿ ಸಿಟಿ ಬಿಟ್ಟು ಅದರಿಂದ ದೂರನೇ ಹೋಗಬೇಕು. ಹೇಳ್ಕೊಳ್ಳೋ ಅಂಥ ಒಂದು ದೊಡ್ಡ ಶೋರೂಮ್ಗಳು ಇಲ್ಲಿ ಯಾವುದೂ ಇಲ್ಲ ಬೈಕ್ಗಳು ವೀಡಿಯೋ ಮಾಡೋಣ ಅಂತಂದರೆ. ಮೊನ್ನೆ ಟ್ರಯಂಪ್ ಅವ್ರಿಗೆ ಫೋನ್ ಮಾಡಿದ್ದೆ, ಬ್ರೋ ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳಿದ್ದಾರೆ. ಸಾರಿ, ಹೇಳ್ಬಿಟ್ಟೆ ನಿಮಗೆ ಗಾಡಿ ನೇಮ್ನ, ಟ್ರಯಂಪು. ಬಟ್ ಅದರಲ್ಲಿ ಯಾವ ಗಾಡಿ ಅಂತ ಹೇಳಲ್ಲ. ಅದರಲ್ಲೊಂದು ಗಾಡಿ ವೀಡಿಯೋ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ವಿ. ಸರಿ ಆಯಿತು ಅಂತ ಅವ್ರಿಗೆ ಫೋನ್ ಮಾಡಿದರೆ, ಅವರು ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ನೋಡೋಣ ಅದು ಯಾವಾಗ ಬರುತ್ತೆ ಅಂತ. ಅವ್ರ ನಂಬರ್ ಸೇವ್ ಮಾಡ್ಕೊಂಡಿದ್ದಾರೆ ಅಂತ. ಬಂದರೆ ಗಾಡಿ ವೀಡಿಯೋ ಮಾಡ್ಕೊಂಬರೋಕ್ಕೆ ಅದಕ್ಕೊಂದು ಹೋಗಬೇಕು. ಅದು ಬಿಟ್ಟರೆ ನನಗೆ ದೂರ ಹೋಗಿ ಇನ್ಮೇಲಿಂದ ಟೈಮ್ ಸಿಗೋಲ್ಲ. ಯಾಕೆಂದರೆ ನಮ್ಮ ಮಾವ ಅವರು ಒಂದು 4 ತೋಟ ಮೇಂಟೈನ್ ಮಾಡಬೇಕು, ನಾನೊಂದು 2 ತೋಟ ಮೇಂಟೈನ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಬ್ಯುಸಿ. ಅದರಲ್ಲೇ ಇನ್ಮೇಲಿಂದ ನಾನು ತೋಟಕ್ಕೆ ಹೋಗೋದು ಕಂಟೆಂಟ್ಸ್ಗಳು ಆ್ಯಂಡ್ ಮನೆಯಲ್ಲಿ ಮಿನಿ ವ್ಲಾಗ್ಸ್ಗಳು ಅದೆಲ್ಲ ಇನ್ಸ್ಟಾಗ್ರಾಮಲ್ಲೂ ಬರ್ತಾ ಇರುತ್ತೆ, ಮತ್ತು ಯಾವುದರಲ್ಲಿ ಯೂಟ್ಯೂಬಲ್ಲೂ ಬರ್ತಾ ಇರುತ್ತೆ. ಬಟ್ ಬಿಗ್ ಫಾರ್ಮೇಟ್ ವೀಡಿಯೋಸು ಸ್ವಲ್ಪ ಇನ್ಮೇಲಿಂದ ಕಮ್ಮಿ ಆಗುತ್ತೆ. ಹಾಗಂತ ನಾನು ಗಿವ್ ಅಪ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಟೈಮ್ ಸಿಗ್ತಾ ಇಲ್ಲ, ಎಡಿಟ್ ಮಾಡೋಕ್ಕೂ ಟೈಮ್ ಸಿಗೋಲ್ಲ. ಬೆಳಗ್ಗೆ ತೋಟಕ್ಕೆ ಹೋದರೆ ಇವಾಗ ನೋಡಿರಿ, ಇವಾಗ ನಾನು ಬಿಟ್ಟಿರೋದು ಎಷ್ಟು ಗಂಟೆ ಗೊತ್ತಾ? 20:31 ಅಂದರೆ ಎಷ್ಟಪ್ಪ? 9:31 ಏನೋ 10 ಇಲ್ಲ 8:31 ಇಲ್ಲ 8:31 ಇರಬೇಕು. 8:31 9:31 ಅಷ್ಟೊತ್ತಿಗೆ ಬಿಟ್ಟಿದ್ದನ್ನೆಲ್ಲ 6:30 ಎದ್ಬಿಟ್ಟು ನಾನು ಹೋಗಿ ತೋಟಕ್ಕೆ ಹೋಗಿ ಗೇಟ್ ತಿರ್ಕೊಂಡು ಬಂದಾಯಿತು. ಇದೇ ಥರ ನಾನು ತೋಟಕ್ಕೆ ಹೋಗಬೇಕು, ಮತ್ತು ಬೆಳಗ್ಗೆಯಿಂದ ಅಲ್ಲೇ ಕರೆಂಟ್ ಇರುತ್ತೆ, ಅಲ್ಲೇ ಇರ್ತೀನಿ. ಮಧ್ಯಾಹ್ನ ಊಟಕ್ಕೆ ಬರ್ತೀನಿ, ಮತ್ತೆ ತೋಟಕ್ಕೆ ಹೋಗಬೇಕು, ಮತ್ತು ಸಂಜೆ ತನಕ ಅಲ್ಲೇ ಇರ್ತೀನಿ. ನೈಟ್ ಏನಾರು ಕರೆಂಟ್ ಕೊಟ್ಟರೆ ಅಂದ್ರೆ ನೈಟು ಹೋಗಬೇಕು, ಚೆಕ್ ಮಾಡಬೇಕು. ಈ ಥರ ಒಂದು ಪ್ರೊಸೀಜರ್ ಇರುತ್ತೆ ನಮ್ಮ ರೈತರದ್ದು. ಏನು ಮಾಡೋಂಗಿಲ್ಲ, ನಮ್ಮದು 24 hours ಇವಾಗ ಜಾಬ್ ತೊಗೊಂಡಿದ್ದೀವಿ. 9 to 5 ಬಿಟ್ಬಿಟ್ಟು 24 hours ಬೇಕು. ಇಲ್ಲ ನಾನು ಹಾರ್ಡ್ ವರ್ಕ್ ಮಾಡೇ ಮಾಡ್ತೀನಿ ಅಂತಂದ್ಬಿಟ್ಟು ತೊಗೊಂಡಿದ್ದೀವಿ. ಏನು ಮಾಡೋಂಗಿಲ್ಲ, ಮಾಡಬೇಕು. ಇದು ಒಂದು ಒಳ್ಳೆ ನಮಗೊಂಥರ ಹೆಲ್ತಿ ಜೀವನ ಗುರು. ಹೇಳ್ಬೇಕಂದ್ರೆ ಫಾರ್ಮಿಂಗು ನಿನ್ಗೆ ಯಾವ ಜಿಮ್ಮಿಗೆ ಹೋಗ್ಬೇಕು ಅಂತೇನಿಲ್ಲ. ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಬಿಸಿಲು ಬರೋ ಅಷ್ಟೊತ್ತಿಗೆ ಮೈಯಲ್ಲಿ ನೀರು ಬರೋ ಥರ ಕೆಲಸ ಮಾಡಿಬಿಟ್ರೆ ಅದೇ ನಿಮಗೆ ಎಲ್ಲ ಗಿಮ್ಮು ಎಲ್ಲ. ನನಗೆ ಜಿಮ್ಗೆ ಹೋಗೋ ಟೈಮ್ ಸಿಗೋಲ್ಲ, ಏನಕ್ಕೂ ಟೈಮ್ ಸಿಗೋಲ್ಲ. ಆ್ಯಂಡ್ ಲಾಂಗ್ ಫಾರ್ಮೇಟ್ ವೀಡಿಯೋ ಮಾಡೋದಕ್ಕಂತೂ ಟೈಮೇ ಸಿಗ್ತಾಯಿಲ್ಲ ನನಗೆ. ಇವಾಗೇನೋ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ, ಹಿಂಗೆ ಇಟ್ಕೊಂಡ್ಬಿಟ್ಟು ಕ್ಯಾಮ್ರಾನ ಓಡಾಡ್ಕೊಂಡು ಅದಕ್ಕೆ ವಾಯ್ಸ್ ಓವರ್ ಕೊಟ್ಬಿಟ್ರೆ ಮುಗೀತು. ಅದರಲ್ಲೇನು ಜಾಸ್ತಿ ತಲೆನೋವಿರಲ್ಲ. ಬಟ್ ಲಾಂಗ್ ಫಾರ್ಮೇಟ್ ವೀಡಿಯೋ ಮಾಡೋದೇ ಸ್ವಲ್ಪ ಕಷ್ಟ ಆಗೈತೆ.
ಹಂಗಂತ ನಾನು ಗಿವ್ ಅಪ್ ಮಾಡ್ತಾ ಇಲ್ಲ. ವೀಕ್ಲಿ ಒಂದಾದರೂ ಬಂದೇ ಬರುತ್ತೆ ವೀಕ್ಲಿ. ಅವಾಗೆಲ್ಲ 2-3 ವೀಡಿಯೋಸ್ ಬಿಡ್ತಾ ಇದ್ದೆ ಸ್ಟಾರ್ಟಿಂಗು. ಆಮೇಲೆ ಬರ್ತಾ 2 ಆಯಿತು, ಬರ್ತಾ ಒಂದಾಗೈತೆ. ಒಂದನ್ನು ಮತ್ತೆ ನಾನು 0 ಮಾಡಲ್ಲ, ಒಂದರಲ್ಲೇ ಮೇಂಟೈನ್ ಮಾಡ್ತೀನಿ ಸದ್ಯಕ್ಕೆ. ಅಂದರೆ ನನಗೆ ಕಂಟೆಂಟ್ ಬೇಕು ಗುರು. ಕಂಟೆಂಟ್ ಸುಮ್ಮನೆ ಏನಾರ ವೀಡಿಯೋ ಮಾಡಿ ಹಾಕಿದರೆ ವ್ಯೂಸು ಬರಲ್ಲ, ಏನಿಲ್ಲ. ಮೊನ್ನೆ ಯಾವುದೋ ಒಂದು ವೀಡಿಯೋ ಸುಮ್ಮನೆ ಮಾಡಿ ಹಾಕಿದೆ, ಅದು ವ್ಯೂಸ್ ಬರಲಿಲ್ಲ. ಒಂದು ಒಳ್ಳೆ ಕಂಟೆಂಟ್ ಮಾಡಿದರೆ ಜನ ನೋಡ್ತಾರೆ, ನೀವು ನೋಡ್ತೀರ. ಇಲ್ಲ ಅಂತಂದರೆ ಗುರು ಹಿಂಗೆ ಕೊರಿತಾನೆ ಬಿಡು ಗುರು ಅಂತ ಬಿಟ್ಟಾಕ್ಬಿಡ್ತಾರೆ. ನನಗೆ ಒಂದು ಒಳ್ಳೆ ಕಂಟೆಂಟ್ ಸಿಕ್ತು ಅಂದರೆ ಅದ್ರ ಬಗ್ಗೆ ಕಂಟೆಂಟ್ನ ಲಾಂಗ್ ಫಾರ್ಮೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ನನ್ನ ಡೈಲಿ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಆಲ್ರೆಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇದೆ ಸೀರೀಸು. Day 4 ಆಗೈತೆ, Day 5 Day 6 ಮಾಡಿಲ್ಲ ಇನ್ನೂ, ಯಾಕಂದರೆ ಅದೊಂದು ಪ್ರಮೋಷನ್ಸ್ ವೀಡಿಯೋ ಇತ್ತು. ಪ್ರಮೋಷನ್ ಬಗ್ಗೆನೇ ಮಾತಾಡ್ತೀನಿ ಸ್ವಲ್ಪ ಮುಂದೆ. ಆಮೇಲೆ ಏನದು ನಿನ್ನೆ ಸ್ವಲ್ಪ ಬೇರೆ ಹೊರಗಡೆ ಹೋಗೋದಿತ್ತು, ಅದನ್ನು ಮಾಡೋಕ್ಕಾಗಿಲ್ಲ. ಹಾಗಾಗಿ ಸ್ವಲ್ಪ ಹಿಂಗೆ ಬಿಜಿ ಆಗ್ತಾಯಿದ್ದೀನಿ. ಪ್ರಮೋಷನ್ ವೀಡಿಯೋ ಅಂತ ಹೇಳಿದ್ನಲ್ಲ, ಅದು ಬಂದುಬಿಟ್ಟು ನನಗೆ ಅವರೇ ಕಾಲ್ ಮಾಡಿದ್ದು EOP ಕಡೆಯಿಂದ. ನೀವು ಚೆನ್ನಾಗಿ ವೀಡಿಯೋಸ್ ಮಾಡ್ತಾಯಿದ್ದೀರಾ, ನನಗೊಂದು ಕೊಲಾಬ್ರೇಷನ್ ಮಾಡಿಕೊಡಿ ಅಂತ ಕೇಳಿದರು. ನನಗೆ ಏನೋ ಒಂಥರ ಖುಷಿ ಆಗೋಯಿತು. ಯಾರೋ ಒಬ್ಬರು ನನಗೆ ನೀನು ಚೆನ್ನಾಗಿ ವೀಡಿಯೋ ಮಾಡ್ತೀಯ, ಚೆನ್ನಾಗಿ ಮಾತಾಡ್ತೀಯ ಅಂತಂದ್ಬಿಟ್ಟು ಈ ಥರ ಒಂದು ಕಂಟೆಂಟ್ ಅಂದರೆ ಒಂದು ಈ ಥರ ಆಪ್ಷನ್ ಕೊಡ್ತಾರೆ ನನಗೆ ಕೊಲಾಬ್ರೇಷನ್ಗೆ ಅಂತಂದರೆ ಖುಷಿ ಆಯಿತು. ಆ್ಯಂಡ್ ನಾನು ಅದನ್ನು ಫ್ರೀಯಾಗೆ ಮಾಡಿಕೊಟ್ಟಿದ್ದವ್ರಿಗೆ, ನಾನೇನು ದುಡ್ಡು ಇಸ್ಕೊಳಕ್ಕೆ ಹೋಗಿಲ್ಲ. ಯಾಕೆಂದರೆ ಫಸ್ಟ್ ಅಲ್ವಾ, ನನ್ನ ಫಸ್ಟ್ ಕೊಲಾಬ್ರೇಷನ್ ಅಂದರೆ ಇದೆ. ಬಟ್ ಬೋನ್ಗೆ ಅಂತ ಹೇಳ್ತಾರೆ ಗೊತ್ತಾ, ಇವಾಗ ಬೆಳಗ್ಗೆ ಅಂಗಡಿ ಓಪನ್ ಮಾಡಿದಾಗ ಒಂದು ಬೋನ್ಗೆ ಕೊಡ್ರಿ ಅಂತ ಕೇಳ್ತಾರಲ್ಲ, ಏನೋ ದುಡ್ಡಾಗಿಲ್ಲ ನೀವೇ ಫಸ್ಟು ಅಂತಂದ್ಬಿಟ್ಟು. ಆ ಥರ ಅವ್ರಿಗೆ ನಾನು ಕೇಳಿದ್ದೀನಿ, ಬ್ರೋ ₹1 ಇದ್ರೆ ಹಾಕಿ. ಅಂದರೆ ನೀವು ₹1 ಕೊಟ್ಟರು ಓಕೆ, ನೀವು ಎಷ್ಟು ರೂಪಾಯಿ ಕೊಟ್ಟರು ನನಗೆ ಓಕೆ, ನನಗೆ ಖುಷಿನೇ. ಆ್ಯಂಡ್ ನಾನು ಫ್ರೀಯಾಗೆ ಮಾಡಿಕೊಟ್ಟಿದ್ದೀನಿ ಈ ಕೊಲಾಬ್ರೇಷನ್ ಅಂತ ಹೇಳಿದ್ಮೇಲೆ ಸರಿ ಬ್ರೋ ಆಗ್ತೀನಿ ಅಂತ ಹೇಳಿದ್ದಾರೆ. ಅವರು ಸ್ವಲ್ಪ ಹೊರಗಡೆ ಬಿಸಿ ಇದ್ದಾರೆ. ಇಲ್ಲಿ ಅವ್ರದ್ದು ಈ ಥರ ಟೂರಿಸ್ಟ್ ಪ್ಲೇಸಸ್ಗೆಲ್ಲ ಹೋಗ್ತಿರ್ತಾರಲ್ಲ, ಹಂಗಾಗ್ಬಿಟ್ಟು ಅವರು ನೆಟ್ವರ್ಕ್ ಇಲ್ಲದೆ ಇರೋ ಪ್ರದೇಶದಲ್ಲಿ ಓಡಾಡ್ತಿರ್ತಾರೆ. ಹೀಗಾಗಿ ನಾನು ಜಾಸ್ತಿ ಕೇಳೋಕೆ ಹೋಗಿಲ್ಲ, ಕೇಳಿಬಿಟ್ಟಿದ್ದೀನಿ. ಅವ್ರು ಹಾಕಿದ್ರು ಖುಷಿನೇ, ಹಾಕಿಲ್ಲ ಅಂದ್ರೆ ಖುಷಿನೇ. ಒಟ್ಟು ಏನೋ ಒಂಥರ ಖುಷಿ ಗುರು. 4 ತಿಂಗಳು ಕಷ್ಟಪಟ್ಟಿದ್ದಕ್ಕೂ ಒಂದು ಸಾರ್ಥಕ ಅನಿಸುತ್ತೆ ಸೀರಿಯಸ್ಲಿ. ಈ ಥರ ಎಷ್ಟೋ ಜನ ಕನ್ಸಿಡ್ಕೊಂಡು ಈ ಥರ ಒಂದು ಕೊಲಾಬ್ರೇಷನ್ಸ್ ಯಾವ್ದಾದ್ರು ಬರಲಪ್ಪ ಅಂತ ಕಾಯ್ತಾ ಇರೋವಂಥ ಹುಡುಗ ನಾನು. ಅದು ಆ್ಯಕ್ಚುಲಿ ನನಗೆ 1K ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಬಂದೈತೆ ಅಂತಂದರೆ ಎಲ್ಲ ಒಂದು ಕಡೆ ಒಳ್ಳೇದಾಗ್ತೈತೆ ಅಂತ ಖುಷಿ ಆಯಿತು. ಎಲ್ಲೋ ಒಂದು ಕಡೆ 4 ಜನಕ್ಕೆ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ಎಲ್ಲ ನಿಮ್ಮ ಸಪೋರ್ಟಿಂದನೇ. ನೀವು ವೀಡಿಯೋಸ್ನ ನೋಡಿ ಕಮೆಂಟ್ಸು ಲೈಕ್ಸ್ ಮಾಡಿ ಶೇರ್ ಮಾಡಿರೋದಕ್ಕೆ ನಾನು ಇಲ್ಲಿ ತನಕ ಬಂದಿರೋದು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮುಂದೊಂದು ದಿನ ಒಳ್ಳೊಳ್ಳೆ ಕಂಟೆಂಟ್ಸ್ನ ತರ್ತೀನಿ. ಆ್ಯಂಡ್ ಯಾರ್ಯಾರು ಇನ್ನೂ ಈ ವಿಡಿಯೋ ನೋಡ್ತಾ ಇರೋರು, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ, ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲೂ ಹೋಗಿ ಫಾಲೋ ಮಾಡ್ಕೊಳ್ರಿ. ಒಳ್ಳೊಳ್ಳೆ ಕಂಟೆಂಟ್ಗಾಗಿ ವೆಯ್ಟ್ ಮಾಡ್ತಾಯಿರಿ. ಸಿಗ್ತೀನಿ, ಬನ್ನಿ. ಡೈರೆಕ್ಟ್ ಶಿವಮೊಗ್ಗ ಹೋಗ್ಬಿಟ್ಟು ಸಿಗ್ತೀನಿ. ಸಾಕು, ಚಳಿ ಆಗ್ತಾಯಿದೆ, ಮೆಲ್ಲಕ್ಕೆ ಹೋಗೋಕ್ಕಾಗ್ತಿಲ್ಲ. ಸ್ವಲ್ಪ ಜೋರಾಗಿ ಹೋಗ್ಬಿಟ್ಟು ವೀಡಿಯೋನ ಎಂಡ್ ಮಾಡ್ತೀನಿ. ಅಲ್ಲ ವೀಡಿಯೋನ ಎಂಡ್ ಮಾಡಲ್ಲ, ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ಟಾಪ್ ಮಾಡ್ತೀನಿ. ಬನ್ನಿ, ಲೆಟ್ಸ್ ಗೋ. ಕ್ರಾಸಿಂಗಲ್ಲಿ ಭಾರಿ ಹುಷಾರಾಗಿರ್ಬೇಕಪ್ಪ. ಹೆಂಗೆ ಬರ್ತಾರೆ ಏನೋ ಗೊತ್ತಿಲ್ಲ. ಬಟ್ ಈ ರೋಡ್ಗಳಲ್ಲಿ ನಾವು ಜೋರಾಗಿ ಹೊಡೆಯೋಕೆ ಹೋಗ್ಬಾರ್ದು. ಯಾಕೋತ್ತಾ, ಈಗ ತೋಟದ ರೋಡ್ಗಳು ಇರ್ತವೆ. ಇದು ನೋಡಿ, ಇಲ್ಲಿ ಜಾಗ ಐತೆ, ಹಿಂಗೆ ತೋಟದ ರೋಡು. ಇಲ್ಲಿ ನೋಡಿ, ಈ ಕಡೆ ನೋಡಿ, ಇಲ್ಲೊಂದೈತಾ, ಆ ಥರ ಅಡ್ಡ ಬಂದ್ಬಿಡ್ತಾರೆ ಪಟ್ ಅಂತ. ಇಲ್ಲಿ ನೋಡಿ, ಕಾರ್ ನಿಲ್ಸಿದೆ, ಇಲ್ಲಿ ನೋಡಿ, ಇಲ್ಲೊಂದೈತೆ ತೋಟದ ರೋಡು. ಈ ರೋಡ ಜೋರಾಗಿ ಹೊಡೆಯೋಕೆ ಹೋದ್ರೆ ಹಿಂಗೆ ಅಡ್ಡ ಬಂದ್ಬಿಡ್ತಾರೆ. ಅಡ್ಡ ಬಂದರು ಅಂದರೆ ಮುಗೀತು, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ಈ ಬೈಕಲ್ಲಿ ABS ಬೇರೆ ಇಲ್ಲ, ಕಂಟ್ರೋಲ್ ನೀವು ಯಾವುದೇ ಕಾರಣಕ್ಕಾಗಲ್ಲ. ಅಲ್ಲಿ ನೋಡ್ರಿ, ಮಂಜು ನೋಡ್ರಿ, ಇಲ್ಲಿ ಮೇಲೆ ಸೈಕಾಗೈತೆ. ಏನು ಕಾಣ್ತಲ್ಲ ಎದುರುಗಡೆ. ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. ನೋಡಿ, ಎದುರುಗಡೆ ಬಂದವ್ರದ್ದು ಏನು ಕಾಣ್ತಾ ಇಲ್ಲ ನನಗೆ, ಫುಲ್ಲು ಕ್ಲೋಸ್. ನಮ್ಮ ಹಳ್ಳಿ ವೆದರೇ ಒಂಥರ ಚೆನ್ನಾಗಿ ಗುರು. ಏನಾರು ಕಾಣ್ತೈತಾ? ಏನೂ ಕಾಣ್ತಿಲ್ಲ ಗುರು ನನಗೆ. ಯಪ್ಪ, ಯಾವುದೋ ಕೂರ್ಗಿಗೆ ಬಂದಿರೋ ಥರ ಫೀಲ್ ಬರ್ತೈತೆ ನನಗೆ ಸೀರಿಯಸ್ಲಿ. ಒಂದು ನಯ ಪೈಸಾ ಕಾಣ್ತಿಲ್ಲ. ಅಯ್ಯೋ 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 ಶಿವನೇ ಯಪ್ಪ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಚೂರು ವಿಸಿಬಿಲಿಟಿ ಇಲ್ಲ, ಒಂದು ಚೂರು ಇಲ್ಲ. ಆ ಸೈಡ್ ನೋಡ್ರಿ, ಅಲ್ಲಿ ತೋಟದಲ್ಲಿ ಏನು ಕಾಣ್ತಿಲ್ಲ, ಮರಗಳೇ ಮುಚ್ಕೊಂಡು ಹೋಗ್ಬಿಟ್ಟವೆ ಫುಲ್ಲು. ಅಯ್ಯೋ ಅಯ್ಯೋ ಅಯ್ಯೋ. ಇವತ್ತು ಯಾಕೋ ಬಿಸಿಲು ಇಲ್ಲ. 8-9 ಗಂಟೆ ಆಗ್ತಾ ಬಂತು. ನೋಡಿ, ಇಲ್ಲಿ ಬಸ್ ಬಂತು, ನಮ್ಮನ್ನು ಕಾಣಲೇ ಇಲ್ಲ. ಥೂ ಯಪ್ಪ, ಏನಿದು? ಅಯ್ಯೋ ಅಯ್ಯೋ. ಯಾವುದೋ ಕೂರ್ಗ್ ಮಲ್ನಾಡೇ ಇದು. ಆದರೆ ಕೂರ್ ಸೈಡ್ ಹೋದಾಗ ಹೋಗಿರೋ ಥರ ಫೀಲ್ ಬರ್ತೈತೆ. ಏನು ಸಖತ್ತಾಗಿದೆ ನೋಡಿದ್ರಿ ಇದು. ವಾವ್, ಇದು ಮತ್ತೆ ಸ್ವಲ್ಪ ಕಮ್ಮಿ ಆಯಿತು. ಇಲ್ಲಿ ಮುಂದಕ್ಕಿಲ್ಲ.
ಏನು ನಿಮಗೆ ಫುಲ್ ಕ್ಲೋಸ್ ಆಗ್ಬಿಡ್ತೇನೋ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಾನು. ಏನು ಗುರು ಇದು ಬೆಳಗ್ಗೆ ಇಷ್ಟೊಂದು ಜನ, ಅಯ್ಯಪ್ಪ. ಇದೊಂದು ಫ್ಲೇವರ್ ಮಾಡಿಬಿಟ್ಟು ಭಾರಿ ಒಳ್ಳೇದು ಮಾಡಿದ್ರಪ್ಪ, ಸೀರಿಯಸ್ಲಿ. ಅಲ್ಲಿ ಕಾಯಬೇಕಿತ್ತು, ಟ್ರೈನ್ ಹೋಗ್ಬೇಕು ಅಂದ್ರೆ ಕಾಯ್ಬೇಕು. ಅಲ್ಲಿ ಚಿಕ್ಕ ರೋಡ್ ಮಾಡಿದ್ರ ಅವಾಗ ಒಂದು ಗಾಡಿ ಈ ಕಡೆಯಿಂದ ಪಾಸ್ ಆದರೆ ಇನ್ನೊಂದು ಗಾಡಿ ಆ ಕಡೆಯಿಂದ ಪಾಸ್ ಆಗ್ತಾ ಇರಲಿಲ್ಲ. ಚೆನ್ನಾಗಿ ಮಾಡಿದ್ದಾರೆ ಇದೊಂದು. ಸೀದಾ ಡೈರೆಕ್ಟ್ ಹೋಗ್ಬಿಡ್ತೀವಿ ಒಳಗೆ. ಬಟ್ ಹುಷಾರಾಗಿ ಓಡಿಸ್ಬೇಕು ಇಲ್ಲಿ ಕ್ರಾಸಿಂಗಲ್ಲಿ. ನಂದು ಬೇರೆ ಹಿಂದಗಡೆ ಟೈರ್ ಬೇರೆ ಏನೂ ಇಲ್ಲ, ಉಜ್ಕೊಂಡು ಹೋಗೈತೆ ಫುಲ್ಲು. ಅದನ್ನು ಇವತ್ತು ಚೇಂಜ್ ಮಾಡಿಸ್ಬೇಕು. ಆದರೆ ಹೊಸ ಟೈರ್ ಹಾಕ್ಸೋಣ ಅಂತ ಇದ್ದೀನಿ, ನೋಡೋಣ ಆದರೆ ಹಾಕ್ಸ್ತೀನಿ. ಬ್ರೇಕ್ ಹಿಡಿದ್ರೆ ಜಾರ್ಕೊಂಡು ಹೋಗುತ್ತೆ ಸೊರ್ರ ಅಂತ. ಒಂದು ದೊಡ್ಡ ಪ್ರಾಬ್ಲಮ್ ಇದರಲ್ಲಿ. ಬೆಂಗಳೂರು ಎಂಟ್ರೆನ್ಸ್, ಸಾರಿ, ಹೋಗಪ್ಪ, ಹೋಗು 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 ನೀನು ಹೋಗು. ಹಾಂ ಬಂದ ಇರೋ. ಬೆಂಗಳೂರು ಎಂಟ್ರೆನ್ಸ್ ಅಂತೀನಲ್ಲ ಅವರು, ನಾನು ಶಿವಮೊಗ್ಗ ಎಂಟ್ರೆನ್ಸು. ನಮ್ಮ ಶಿವಮೊಗ್ಗನೂ ಬೆಂಗಳೂರು ಆಗ್ತಾ ಬರ್ತೈತಪ್ಪ ನೋಡ್ರಿ. ಬೆಳಿಗ್ಗೆನೇ ಅಲ್ಲಿ 8 ಗಂಟೆ 8:30 9 ಗಂಟೆ, ಬೇಡ 9:30 ಐ ಥಿಂಕ್ ನಾನು ಇವಾಗ ಟೈಮು 9:30. ಆದರೂ ಇಷ್ಟೊಂದು ಟ್ರಾಫಿಕ್ಕಾ? ಅಯ್ಯೋಯ್ಯಪ್ಪ, ಪೊಲೀಸ್ ಇರಬೇಕಿತ್ತಲ್ಲ, ಯಾಕೆ ಇಲ್ಲ? ವಾವ್, ಸೂಪರ್ ಆಗೈತೆ ನೋಡ್ರಿ ವ್ಯೂ ಮಾತ್ರ, ನೆಕ್ಸ್ಟ್ ಲೆವೆಲ್. ಬಣ್ಣದ ರಬಣ್ಣ, ಜಿಲ್ಲಿದ್ದ ರಬಣ್ಣ. ಇಲ್ಲೇ ಎಲ್ಲ ಬರುತ್ತೆ ಕಣಪ್ಪ ಅದು ಶೋರೂಮು. ಟ್ರಾಫಿಕ್. ಅಯ್ಯೋ ಏನು ಜನ ಗುರು, ಬೆಳಗ್ಗೆನೆ ಯಪ್ಪ. ಅಕ್ಕ ಹಿಂಗೆ ಅಡ್ಡು ಬಂದರೆ ಹೆಂಗೆ ಅಕ್ಕ? ಸೈಡ್ ಬಿಡಕ್ಕ. ನಾನು ಫಸ್ಟ್ ಸೈಡ್ ಹಾಕೊಂಬಿಟ್ಟು ಲೊಕೇಶನ್ ನೋಡ್ಕೊಳ್ತೀನಿ, ಆಮೇಲೆ ಮೂವ್ ಮಾಡಿದಾಗತ್ತೆ. ಲೊಕೇಶನ್ನು ಇಲ್ಲೇ ಎಲ್ಲ ಬರುತ್ತೆ ಗುರು, ಭಾಳ ದೂರ ಏನಿಲ್ಲ, ಹತ್ರದಲ್ಲೇ ಐತೆ. ಎಂಟ್ರೆನ್ಸ್ ಆದ ತಕ್ಷಣ ರೈಟ್ ಸೈಡಿಗೆ ಐತದು. ಮೈತ್ರಿನಾ ಯಾರಿಗೆ ಗೊತ್ತು? ಹಾಂ, ಮೈತ್ರಿ ಮೋಟರ್ ಸೈಕಲ್ಸ್ ಇಲ್ಲದಿನಾ. ಇವಾಗ ಈ ಜಾಗದಾಗಿದ್ದೀನಾ, ಹಿಂಗೆ ಹೋಗಿ ಇಲ್ಲಾಂದ್ರೆ ಇಲ್ಲೇ ಐತೆ. ಮ್ಯಾಪೇನು ಹಾಕೋದೇ ಬೇಕಾಗಿಲ್ಲ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಯಾವನ್ಲ ಅವ್ನು ಆರಾಮ್ ಹೊಡಿತಾರೆ ನನ್ನಿಂದ ನಿಂತ್ಕೊಂಡು, ಇಂಡಿಕೇಟ್ರ್ ಹಾಕೋದು ಕಾಣೋದ್ಲೇನ್ರಲ್ಲಿ? ನನ್ನ ಮಗಳ ಬುದ್ದು ಬಿಡ್ತೇನೆ ಒಬ್ಬೊಬ್ಬರಿಗೆ. ನಮ್ಮೂರಾಗಿರ್ಬೇಕಿತ್ತಿದ್ದು. ರವಣ್ಣ ಡ್ಯೂಕ್ 200, ಪಲ್ಸರ್ 200, 220 ಅಪ್. ದಿ ರಾ ಪವರ್ ಆಫ್ KTM ಇಟ್ಟವನಿಗೆ ಗೊತ್ತು ಅದ್ರ ಗತ್ತು. ಏನು ಹೇಳ್ತೀರಾ? KTM ಇಟ್ಟವನಿಗೆ ಗೊತ್ತು ಅದ್ರ ಗತ್ತು. ಆಯ್ ಇಲ್ಲೇ ಐತೆ ಕಣಪ್ಪ ಹೀರೋ ಮೈತ್ರಿ. ಓಪನ್ ಆಗಿಲ್ಲ ಅನ್ಬೇಕು, ನಮ್ಮ ಮಕ್ಳಿಗೆ ಐತೆ. ಒಬ್ಬೊಬ್ಬರಿಗೆ ಹೊಡೆದಾಕ್ಬಿಡ್ತೀನಿ. ಎಲ್ಲಪ್ಪ ಸರ್ವಿಸಿಗೆ ಬಿಡೋದಿಲ್ಲಿ. ಸರ್ವೀಸ್ ಯಾವ ಕಡೆ ತಗೊಂಡೋಗ್ತಾರೆ ಗಾಡಿನ? ಹಾಂ, ಇದೆ ತಾನೆ ಮೈತ್ರಿ, ಇದೇ ಗುರು ಮೈತ್ರಿ ಮೋಟರ್ಸ್. ಇರ್ರಪ್ಪ ಕೇಳ್ಕೊಂಬರ್ತೀನಿ. ಅದು ಎಲ್ಲೆಲ್ಲಿ ಹೋಗ್ಬೇಕು ಏನು ಗೊತ್ತಿಲ್ಲ. ಇಲ್ಲೇನು ಜಾಗನೇ ಇಲ್ಲ. ಇಲ್ಲಿ ಇದೇ ಗೇಟ್ ಓಪನ್ ಮಾಡ್ತಾರೆ ಅನ್ಸುತ್ತೆ. ಹಿಂಗೆ ಡೌನ್ ಸೈಡ್ ಹೋಗ್ಬೇಕಾ? ಎಲ್ಲಿ ಹೋಗ್ಬೇಕು? ಒಂದು ಸೆಕೆಂಡ್ ಬರ್ತೀನಿ ರೀ ಹಾಗೆ. ಇವ್ರ ಸರ್ವಿಸ್ ಸೆಂಟ್ರ್ ಒಳಗಡೆ ಸರಿ ಮಾಡ್ತಾರಲ್ಲ ಆ ಜಾಗನ. ಎಲ್ಲಿ ಬೋರ್ಡೇ ಹಾಕಿಲ್ಲ ಗುರು. ನನ್ನ ಮುಂದೆ 4 ಜನ ಹೋಗ್ತಾರೆ, ನನಗೆ ಗೊತ್ತೇ ಆಗ್ತಿಲ್ಲ ಅಲ್ಲಿ ಎಲ್ಲೈತೆ ಅಂತ. ತೋರಿಸಿ ನೋಡ್ರಿ, ಇದು ಶೋರೂಮು. ಇಲ್ಲಿ ನೋಡ್ರಿ, ಇದು ಯಾವುದು ಅಂತಲೇ ಗೊತ್ತಿಲ್ಲ. ಸಂಧಿ ಏನೋ ಒಂದವರು ಬೋರ್ಡ್ ಹಾಕಿದಾರ, ಬೋರ್ಡೇ ಇಲ್ಲ. ಗಾಡಿ ಇಲ್ಲಿ ಒಳಗೆ ತರಬೇಕಂತೆ. ಏನಪ್ಪ
ಒಂದು ಗೊತ್ತಿಲ್ಲ. ಅಲ್ಲೇ ಗಾಡಿಗಳು ಭಾಳ ಜನ ಬಂದವಪ್ಪ ದೇವರೇ, ಆಗುತ್ತಾ ಇವತ್ತು ಅಂತ. ನೋಡ್ರಿ ಎಷ್ಟು ಗಾಡಿಗಳಿದ್ದಾವೆ, ಬೇಜಾನ್ ಗಾಡಿಗಳಿದ್ದಾವೆ. ಹೋಗತ್ಲಾಗೆ ತಡ್ರಿ, ಏನೇನಾಗೈತಿ ಎಲ್ಲ ಅವ್ರಿಗೆ ಹೇಳ್ಬೇಕು, ಹೇಳ್ಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ RX 100 ನಮ್ಮ ಅಣ್ಣಂದು ಫುಲ್ಲು ರಿಸ್ಟೋರೇಷನ್ ಮಾಡಿಸಿರೋ ಗಾಡಿ, ಸಗದಾಗೈತೆ. ನೋಡೋಣ, ಇದು ಆದರೆ ಒಂದ್ಸಲ ರಿವ್ಯೂ ಮಾಡೋಣ. ಇದು ಮೇಜರಲ್ಲಿ ಏನೇನೋ ಚೇಂಜ್ ಮಾಡಿಸಿದ್ದಾನೆ, ಬಟ್ ಹೊರಗಡೆಯಿಂದ ನಮಗೇನೂ ಗೊತ್ತಾಗಲ್ಲ. ಗಾಡಿಯಿಂದ ಫುಲ್ ಕುತ್ಕೊಂಡು ಡೀಟೇಲಾಗಿ ನೋಡಿದರೆ ಗೊತ್ತಾಗುತ್ತೆ ಏನೇನೈತೆ ಅಂದ್ಬಿಟ್ಟು ಒನ್ ಡೇ ಮಾಡೋಣ. ನನಗೆ ಟೈಮ್ ಸಿಗ್ತಾಯಿಲ್ಲ, ಟೈಮ್ ಸಿಕ್ಮೇಲೆ ಗಾಡಿ ತೊಗೊಂಡೋಗಿ ಒಂದು ವಿಡಿಯೋ ಮಾಡೋಣ. ಅಂದ್ಕೊಳ್ಳಿ, ಇದೊಂದು ನಮ್ಮ ಅಣ್ಣನ ಫ್ರೆಂಡು ಚೆನ್ನಾಗಿದಲ್ಲ RX 100. ಇದು ಫುಲ್ ರೀಸ್ಟೋರ್ ಮಾಡಿಸಿರೋ ಪೇಂಟ್ಸ್, ಇದು ಕಸ್ಟಮೈಸು. ಹಾಂ. ಎಷ್ಟಾಯ್ತು ನಾನು ಟೋಟಲ್ಲು? ಹೌದಾ? ಚೆನ್ನಾಗೈತೆ ನೋಡ್ರಿ ಗಾಡಿ, ಸೈಕಾಗೈತೆ. ಚನ್ನಗಿರಿ. ನಿಮ್ಮದೇ ಊರು? ಇದೇ ಊರಾ? ಅಮ್ಮ ಇಲ್ಲ ಕಣಮ್ಮ, ಚೇಂಜು ಚೇಂಜ್ ಇಲ್ಲ, ಸೀರಿಯಸ್ ಚೇಂಜ್ ಇಲ್ಲ. ಫೋನ್ಪೇ ಇವಾಗೆಲ್ಲ ಚೇಂಜ್ ಇಲ್ಲ, ಇದ್ದಿದ್ರೆ ಕೊಡ್ತಿದ್ದೆ. ಕೊಡ್ದಾರ ಅಷ್ಟು ಇಸ್ಕೊಂಡು ಹೋಗ್ಬೇಕು ಅಂತೇನಿಲ್ಲ. ಎಷ್ಟು ಕೊಟ್ಟು ನೀವು ₹1 ಕೊಟ್ರಿ ಇವಾಗ? ಮತ್ತೆ ಇಸ್ಕೊಂಡು ಹೋಗ್ಬೇಕು. ಒಟ್ಟು ತುಂಬ ಬಿಡ್ರಿ ನೀವು ಕೊಟ್ಟಿದ್ದು ಅಂತಂದ್ರೆ ವರ್ಷ ತುಂಬ ಊಟ ಮಾಡ್ಬೋದು ಅಂತ. ಏನು ಜನನ ಈ ಕಡೆ ಕರುಣೆ ತೋರಿಸ್ಬೇಕು, ಬೇಡ ಅನ್ಸ್ಬಿಡುತ್ತೆ ಇವಾಗೆಲ್ಲ. ಗಾಡಿ ರೆಡಿಯಾಗಿದೆ, ವಾಷಿಂಗ್ ಆಗ್ತಾ ಇದೆ. ಹೇಳ್ತೀನಿ ಏನೇನಾಗೈತೆ, ಎಷ್ಟೆಷ್ಟು ಪ್ರೈಸ್ ಆಗೈತೆ ಅಂತಂದ್ಬಿಟ್ಟು. ಗಾಡಿ ಹೊರಗೆ ಬರಲಿ, ಆಮೇಲೆ ಹೇಳ್ತೀನಿ ನಿಮಗೆಲ್ಲ. ನೋಡಿರಿ, ನಾನು ಗಾಡಿ ಮೊನ್ನೆ ರಿವ್ಯೂ ಮಾಡಿದ್ನಲ್ಲ, ಎಕ್ಸ್ಟ್ರೀಮ್ 125 ಗಾಡಿಗಳು ಎಷ್ಟು ಬಂದಿದೆ ನೋಡಿ ಸ್ಟಾಕ್ಸ್. ಶಿವಮೊಗ್ಗದಲ್ಲಿ ಮೈತ್ರಿ ಶೋರೂಮಲ್ಲಿ ಅವೈಲೇಬಲ್ ಇದೆ. ಎಕ್ಸ್ಪಲ್ಸ್ ಕೂಡ ಬರ್ತಾ ಇದ್ದಾವೆ. ಅಲ್ಲಿ ಗಾಡಿ ಇನ್ನೂ ಲೋಡ್ ಇದೆ. ಕ್ರೇಜಿಗರು. ಅಲ್ಲೊಂದು ದಿವಿ ವಾಶ್ ಆಗ್ತೈತೆ. ಯಪ್ಪ, ಅಂತೂ ಇಂತೂ ಗಾಡಿ ರೆಡಿ ಆಯಿತು. ಇವತ್ತು ಜಸ್ಟು ನಾನು ಶಿವಮೊಗ್ಗ ಬಿಟ್ಟು ಹೊರಗಡೆ ಬಂದಿದ್ದೀನಿ, ಪೆಟ್ರೋಲ್ ಹಾಕ್ಸ್ಕೊಂಡೆ. ಇವಾಗ ನೋಡಿ, ಇವಾಗಿಗೂ ಅವಾಗಿನ ಗಾಡಿ ಸೌಂಡ್ಗೂ ಟೋಟಲಿ ಡಿಫ್ರೆಂಟು. ಇವಾಗ ನೋಡಿ, ಫುಲ್ ಸ್ಮೂತಾಗಿ ರನ್ ಆಗ್ತಾಯಿದೆ ಗಾಡಿ. ಇಷ್ಟು ಸರ್ವಿಸ್ ಮಾಡಿಸೋದಕ್ಕೆ ಬೆಳಗಿಂದ ಸಂಜೆ ತನಕ ಕಾದು ಸಾಕಾಗೋತು. ಇವಾಗ ನೋಡ್ಬನ್ನಿ ಎಷ್ಟು ಸ್ಮೂತಾಗಿ ರನ್ ಆಗ್ತಿದೆ. ಆವಾಗ ಹಂಗಲ್ಲ, ಸ್ಟಾರ್ಟ್ ಮಾಡಿದ ತಕ್ಷಣ ಹಾಗೆ ಕಿರ್ಚ್ಕೊಳ್ಳೋದು ಗಾಡಿ, ಅನ್ನೋದು. ನನಗೆ ಭಯ ಆಗೋಗ್ಬಿಟ್ಟಿತ್ತು, ಇದೇನು ಗುರು ಅಂತಂದು. ಆ್ಯಂಡ್ ಇವಾಗಲೂ ಅವ್ರು ಹೇಳಿದ್ದಾರೆ, ಹೋಗ್ತಾ ಹೇಳ್ತೀನಿ ಬರ್ರಿ ನಿಮಗೆ. ಇವಾಗ ಅವ್ರು ಹೇಳಿದ್ದೇನಪ್ಪ ಅಂತಂದರೆ, ಅಣ್ಣ ಮತ್ತೇನಾದರೂ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತಂದರೆ ಗಾಡಿ ತಗೊಂಬರ್ರಿ, ಒಂದು 8,000 to 9,000 ಬಿಲ್ ಆಗುತ್ತೆ ಅಂತ ಅಂದ್ಬಿಟ್ರು. ನಾನು ಕೇಳಿಸ್ಕೊಂಡು ಫುಲ್ ಶಾಕ್ ಆಗೋದೆ. ಏನು ಹಂಗೆ ಹೇಳ್ತಿದ್ದೀರ ಅಂತಂದ್ಬಿಟ್ಟು ಆಮೇಲೆ ಕೇಳಿದೆ, ಬ್ರೋ ಇದು ಥ್ರೋಟಲ್ ಬಾಡಿ ಹೋಗಿರುತ್ತೆ, ಆ ಥರ ಅಗಗಲ ಪ್ರಾಬ್ಲಮ್ಸ್ ಬರ್ತಾಯಿತ್ತು ಅಂತಂದರೆ ಥ್ರೋಟಲ್ ಬಾಡಿ ಹೋಗಿರುತ್ತೆ, ಇಲ್ಲ ಇಂಜೆಕ್ಟ್ರ್ ಹೋಗಿರ್ಬೋದು. ಎರಡರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಇಶ್ಯೂ ಇಲ್ಲ ಗಾಡೀಲಿ. ಗಾಡಿ ಚೆನ್ನಾಗಿ ರನ್ ಆಗ್ತಿದೆ, ಸ್ಮೂತಾಗಿದೆ. ಇಂಜಿನಲ್ಲಿ ಏನೂ ಇಶ್ಯೂ ಇಲ್ಲ. ಅದೇ ಥ್ರೋಟಲ್ ಬಾಡಿ ಕ್ಲೀನ್ ಮಾಡಿದ್ದೀನಿ, ಆ್ಯಂಡ್ ಇಂಜೆಕ್ಟ್ರ್ ಕೂಡ ಕ್ಲೀನ್ ಮಾಡಿದ್ದೀನಿ. ಇವಾಗ ತೊಗೊಂಡೋಗಿ ನೆಕ್ಸ್ಟ್ ಇನ್ನೊಂದು ವಾರ ಇಲ್ಲ ಒಂದು ಮಂತ್ ಬಿಟ್ಟು ನೋಡಿ ಚೆಕ್ ಮಾಡಿ, ಮತ್ತೇನಾದರೂ ಈ ಥರ ಮತ್ತೆ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ಮತ್ತೆ ತೊಗೊಂಬನ್ನಿ, ನಾನು ರೆಡಿ ಮಾಡಿಕೊಡ್ತೀನಿ. ಇಲ್ಲ ಅಂತಂದರೆ ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡಿದ್ರಾಗುತ್ತೆ ಅಂತ ಹೇಳಿದರು. ಇಲ್ಲಿ ನೋಡಿರಿ, ಇಲ್ಲಿ ಯಪ್ಪ, ಸುಮ್ಮನೆ ಗಾಡಿಗಳ ಮೇಲೆ ಹಾಕೊಳ್ಳೋದು, ಪ್ರಾಣಿಗಳ ಮೇಲೆ ದಯ ಇರಲಿ ಅಂತಂದ್ಬಿಟ್ಟು ಯಾವ ಲೌಡನೂ ಇಲ್ಲ. ಸಿಕ್ಕಿದ ತಕ್ಷಣ ಹಾಕೊಂಡು ಗುದ್ಕೊಂಡು ಹೋಗ್ತಾ ಇರೋದೆ. ಬಟ್ ಅವು ಅಡ್ಡ ಬರ್ತವೆ, ಆದರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ನಾವು ಹುಷಾರಾಗಿ ಹೊಡಿಬೇಕು ಎಲ್ಲೇ ಇದ್ದರು. ಏನು ಕತೆನೇನೋ. ಆ್ಯಂಡ್ ಇಷ್ಟಾಯಿತು ಸದ್ಯಕ್ಕೆ. ಬಿಲ್ಲು ನೋಡ್ತೀವಿ ಅಂತಂದರೆ ವಾಟರ್ ವಾಶು ಮತ್ತು ಚೈನ್ ಲೂಬ್ಗೆ ಅಷ್ಟೇ ಪೇ ಮಾಡಿರೋದು. ಇನ್ನು ಉಳಿಕಿದ್ದೆಲ್ಲ ಫ್ರೀ ಸರ್ವಿಸಲ್ಲಿ ಬಂದುಬಿಡುತ್ತೆ. ಹೊರಗಡೆ ಏನಾದರೂ ನೀನು ಥ್ರೋಟಲ್ ಬಾಡಿ ಕ್ಲೀನು ಮತ್ತು ಇಂಜೆಕ್ಟ್ರ್ ಏನಾದ್ರು ಕ್ಲೀನ್ ಮಾಡಿಸ್ತೀನಿ ಅಂತಂದರೆ ಅದಾದ್ರೆ ₹1,500 ಬಿಲ್ ಹಾಕ್ತಾರೆ. ಇಲ್ಲಿ ಶೋರೂಮಲ್ಲೇ ಬಿಟ್ಟಿರೋದ್ರಿಂದ ಸ್ವಲ್ಪ ಕಮ್ಮಿ ಆಯಿತು. ಬಿಲ್ದಿಲ್ಲಿ ಹಾಕಿರ್ತೀನಿ ನೋಡಿರಿ, ಏನಿಲ್ಲ, ಬರೀ ಅದು ವಾಟರ್ ವಾಶು ಅದ್ರದ್ದು ಅಷ್ಟೇ ಬಿಲ್ ಹಾಕಿರೋದು, ಫ್ರೀ ಸರ್ವಿಸು. ಆ್ಯಂಡ್ ಬೆಳಗಿಂದ ಕೂತ್ಕೊಂಡು ಕಾದು ನಮ್ಮ ಫ್ರೆಂಡ್ PGಗೆ ಹೋಗಿ, ಆ್ಯಂಡ್ ನಮ್ಮ ಅಣ್ಣ ಸಿಕ್ಕಿದ್ದ, ಅವನ್ನ ಮೀಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡಿ ಕಾದಿದ್ದಕ್ಕೂ ಗಾಡಿ ರೆಡಿ ಆಯಿತು. ಖುಷಿ ಆಯಿತು ಗಾಡಿ ರೆಡಿಯಾಗಿರೋದು. ಬನ್ನಿ ರೆಡಿ ಹೋಗೋಣ. ಯಾಕೆಂದರೆ ಏನಾದರೂ ಸ್ವಲ್ಪ ಗಾಡಿಗೆ ಏನಾರ ಪ್ರಾಬ್ಲಮ್ ಆಗಿಬಿಟ್ರೆ ಏನಪ್ಪ ಮಾಡೋದು, ತಲೆನೇ ಓಡಲ್ಲ ನೆಕ್ಸ್ಟು. ಹಾಗಾಗಿ ಫಸ್ಟು ಗಾಡಿ ಚೆನ್ನಾಗಿರಬೇಕು. ಯಾಕೆಂದರೆ ದಿನ ತೋಟಕ್ಕೆ ನಾನು ಇದರಲ್ಲೇ ಓಡಾಡೋದು, ಸರಿಯಾಗಿ ರುಬ್ಬಾಡ್ತೀನಿ, ನಾನು ಚೆನ್ನಾಗಿ ರುಬ್ಬಾಡ್ತೀನಿ. ಬಟ್ ಅಷ್ಟು ಈಸಿಯಾಗಿ ಇದು ಥ್ರೋಟಲ್ ಬಾಡಿ ಅಷ್ಟು ಈಸಿಯಾಗಿ ಹೋಗಲ್ಲ.
ಬಟ್ ಯಾಕೆ ಹೋಯ್ತು ಅಂತಂದು ಹೋಗಿಲ್ಲ ಈ ಸದ್ಯಕ್ಕೆ. ಅದೇನಾದ್ರು ಹೋಯ್ತು ಅಂದರೆ ಫಸ್ಟ್ ನಾನು ಕ್ವಶನ್ ಹಾಕಬೇಕು ಶೋರೂಮ್ಗೆ, ಯಾಕೆ ಇಷ್ಟು ಬೇಗ ಹೋಯ್ತು ಅಂತಂದ್ಬಿಟ್ಟು. ಇನ್ನು ಗಾಡಿ ನೋಡಿರಿ 16,788 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ನಾನು ಜಾಸ್ತಿನೂ ಓಡಿಸಿಲ್ಲ ಗಾಡಿನ. ನೋಡೋಣ ಮುಂದೇನಾದ್ರು ಇದೇ ಥರ ಪ್ರಾಬ್ಲಮ್ ಬಂತು ಅಂತಂದರೆ ಗಾಡಿನ ತೊಗೊಂಡೋಗಿ ಸರ್ವಿಸಿಗೆ ಬಿಡ್ತೀನಿ. ಆ್ಯಂಡ್ ಅದರಲ್ಲಿ ಇನ್ಸೂರೆನ್ಸಲ್ಲಿ ಕ್ಲೇಮ್ ಮಾಡಿದ್ರಾಗುತ್ತೆ. ಇಲ್ಲಿ ನಮ್ಮ ಸಂತೋಣ್ಣನ ಫ್ರೆಂಡ್ ಒಬ್ಬ ಇದ್ದಾನೆ ಇದರಲ್ಲಿ ಮೈತ್ರಿ ಹೀರೋ ಶೋರೂಮಲ್ಲಿ, ಅವರೇ ಸರಿ ಮಾಡಿಕೊಟ್ಟಿದ್ದು. ಇವಾಗ ಗಾಡಿ ಇವಾಗ ಸಖತ್ತು ಸ್ಮೂತಾಗಿ ರನ್ ಆಗ್ತೈತೆ, ಸೀರಿಯಸ್ಲಿ ಸಖತ್ ಅಂದರೆ ಸಖತ್ ಸ್ಮೂತು. ನೋಡೋಣ, ನಮ್ಮ ಅಣ್ಣವ್ರ ಊರು ಇವಾಗ ಹೋಗ್ಬೇಕಿತ್ತು ಒಳಗಡೆ, ಬಟ್ ನನಗೆ ಅಲ್ಲಿ ನಮ್ಮ ಮಾವನ ಮಗಂದೊಂದು ಆ್ಯನಿವಲ್ ಡೇ ಇದೆ, ಅಲ್ಲಿಗೆ ಹೋಗಬೇಕು. ಇರಲಿ, ಅವನಿಗೆ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ, ನಾನು ಬರೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ಇಲ್ಲಿ ನಮ್ಮ ದೊಡ್ಡಮ್ಮರ ಮನೆ ಇರೋದು, ನಮ್ಮ ದೊಡ್ಡಮ್ಮನ ಮಗ ಅಲ್ಲ, ಫೋನ್ ಮಾಡಿ ಹೇಳ್ಬಿಡೋಣ. ಅಣ್ಣ ಹೊರಟೆ, ಹಾಂ ಸರಿ ಮಾಡಿಕೊಟ್ರು. ಇವಾಗ ಸ್ಮೂತಾಗಿ ರನ್ ಆಗ್ತೈತೆ ಗಾಡಿ, ಏನು ಪ್ರಾಬ್ಲಮ್ ಇಲ್ಲ. ಅದೇ ಏನಾದರೂ ನೆಕ್ಸ್ಟ್ ಏನಾರ ಪ್ರಾಬ್ಲಮ್ ಬಂತು ಅಂತಂದರೆ ಇನ್ಸೂರೆನ್ಸಲ್ಲಿ ಕ್ಲೈಮ್ ಮಾಡೋಣ. ಇಂಜೆಕ್ಟರ್ ಪ್ರಾಬ್ಲಮ್ ಆಗಿರ್ಬೇಕು, ಇಲ್ಲಾಂತಂದರೆ ಥ್ರಾಟಲ್ ಬಾಡಿ ಹೋಗಿರ್ಬೋದು ಅಂದರು ಅಥವಾ ವಾರಂಟಿಲಿ. ಸರಿ ಆಯಿತು ಅಂತಂದು ಸುಮ್ಮ ಬಂದೆ. ಅಣ್ಣ ಲೇಟ್ ಆಗೈತೆ, ಅಲ್ಲಿ ಅಮ್ಮನ ಏನೋ ಇದು ಕರ್ಕೊಂಡು ಹೋಗ್ಬೇಕಂತೆ ಸ್ಕೂಲಿಗೆ, ಮಣಿದು ಆ್ಯನಿವಲ್ ಡೇ ಅಂತೆ. ನಾನು ಎಲ್ಲಿಗೆ ಹೋಗಿ ಅವ್ರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು, ಲೇಟ್ ಆಗಿಬಿಡುತ್ತೆ. ಬರ್ತೀನಲ್ಲ 17ನೇ ತಾರೀಕು ಬರ್ತೀನಿ, ಅವಾಗ ಬಂದು ಹಂಗೆ ನಿನ್ನ ಗಾಡಿದು ವಿಡಿಯೋ ಮಾಡ್ಕೊಂಡು ಹೋದ್ರಾಗುತ್ತೆ. ಸರಿ ಅಣ್ಣ, ಆಯ್ತು, ಬಾಯ್ ಬಾಯ್ ಬಾಯ್. ಹಾಂ ಸರಿ, ಹಾಂ ಸರಿ ಅಣ್ಣ, ಆಯಿತು. ಲಾಸ್ಟಲ್ಲಿ ಕೇಳಿಸ್ಕೊಂಡ್ರ ಹುಷಾರು, ನಿಧಾನ ಓಡಿಸು, ಸ್ವಲ್ಪ ಜ್ವರ ಓಡಿಸ್ತೀನಿ ಅಂತ ಮನೇಲಿ. ಬಟ್ ಅವರೆಲ್ಲ ಇರೋದ್ರಿಂದನೇ ಕೆಲಸ ಬೇಗ ಆಗುತ್ತೆ. ಇದನ್ನೇ ನಾನೇನಾದರೂ ಬಿಟ್ಟು ಬಂದಿದ್ದಿದ್ರೆ ನಾಳೆ ಇಲ್ಲ ನಾಡಿದ್ದು ಕೊಡೋರು ನನಗೆ ಬರೀ ಇಷ್ಟು ಸರ್ವಿಸಿಗೆ ಗಾಡಿಗಳು, ಏನು ಗಾಡಿಗಳು ಸರ್ವಿಸಿಗೆ ಬಂದಿರೋದು ಇವತ್ತು. ನಾನು ಕರೆಕ್ಟಾಗಿ ಓಪನ್ ಆಗಿರೋ ಟೈಮ್ಗೆ ಹೋಗಿದ್ದೀನಿ, 9 ಗಂಟೆಗೆ ಅಲ್ಲಿದ್ದೀನಿ. ಇವ್ರು ಕರೆಕ್ಟಾಗಿ 9:30 ಕರೆಕ್ಟಾಗಿ ಅಲ್ಲಿದ್ದೀನಿ. ನನಗಿಂತ ಮುಂಚೆ 10 ಗಾಡಿಗಳು ಬಂದಲ್ಲೇ ಬುಕ್ಕಿಂಗ್ ಆಗ್ತಾಯಿದ್ದಾವೆ. ನನಗೇನು ನೋಡಿ ಶಾಕ್ ಆಗೋಯ್ತು, ಏನು ಇಷ್ಟೊಂದು ಜನ ಇವತ್ತು ಅಂತಂದ್ಬಿಟ್ಟು. ನಂದು ಇವತ್ತು ಸಿಗಲ್ಲ ಬಿಡು ಅಂದ್ಕೊಂಡು ಆಮೇಲೆ ನಮ್ಮ ಅಣ್ಣಂಗೆ ಕಾಲ್ ಮಾಡಿದ್ದಕ್ಕೆ ಎಲ್ಲ ನಮ್ಮ ಫ್ರೆಂಡ್ ಇದ್ದಾರೆ ಅಂತಂದ್ಬಿಟ್ಟು ಅವ್ರ ಹತ್ರ ಹೇಳಿಸಿ ಹಿಂಗೆ ಮಾಡಿ ಗಾಡಿ ಪಟ ರೆಡಿ ಮಾಡ್ಸ್ಕೊಂಡು ಬಂದಾಯಿತು. ಸರಿ ಬನ್ನಿ ಹೋಗೋಣ. ಆ್ಯಂಡ್ ಈ ಪ್ರಾಬ್ಲಮ್ ಏನಿಲ್ಲ, ನಾನು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಏನು ಪ್ರಾಬ್ಲಮ್ ಅಂತಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತಂದ್ಬಿಟ್ಟು. ಅದೇ ಗಾಡೀಲಿ ಇರೋದು ಮೇಯ್ನ್ ಇಂಜೆಕ್ಟರ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅಂತಂದರೆ ಥ್ರಾಟಲ್ ಬಾಡಿ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿದ್ದಾರೆ. ಅದೇನಾದರೂ ಹೋಯಿತು ಅಂತಂದರೆ, ಅಂದರೆ ಸದ್ಯಕ್ಕೆ ಏನೂ ಆಗಿಲ್ಲ, ಇನ್ನೊಂದು 1 ಮಂತ್ ಹೊಡೆಯೋದು ಗಾಡಿ. ನಾವು ಮತ್ತೆ ಆ ಥರ ಏನಾದ್ರು ರೈಸ್ ಆಗೋದು, RPM ಹೈ ಆಗೋದು, ಡೌನ್ ಆಗೋದು, ಹೈ ಆಗೋದು, ಡೌನ್ ಆಗೋದು ಏನಾದ್ರು ಬಂತು ಅಂತಂದರೆ ಆ ಥರ ಕ್ಲೈಮ್ ಮಾಡ್ಸೋಣ ಅಂತ ಹೇಳಿದ್ದಾರೆ. ನೋಡೋಣ ವ್ಯಾರಂಟಿಲಿ. ಹಂಗೇನಾದರೂ ಆಯಿತು ಅಂದರೆ ಅದರದ್ದು ಒಂದು ವೀಡಿಯೋ ಮಾಡಾಕ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡು ಹೇಳ್ತೀನಿ. ಯಾರಿಗಾರು ಈ ಥರ ಪ್ರಾಬ್ಲಮ್ ಇದ್ದರೆ ಈ ವಿಡಿಯೋನ ನೋಡಿ ಫುಲ್ಲಾಗಿ ಯಾವ ಥರ ಸರ್ವಿಸ್ ಮಾಡ್ತೀನಿ ಅಂದ್ಬಿಟ್ಟು. ಬಟ್ ಒಳಗಡೆ ಎಲ್ಲ ಬಿಚ್ಚಬೇಕಾದ್ರೆ ಅವರಿಗೆಲ್ಲ ನಮಗೆ ವಿಡಿಯೋ ಮಾಡೋದಕ್ಕೆ ಬಿಡೋಲ್ಲ. ಆ್ಯಂಡ್ ಅವ್ರು ಹೇಳಿದ್ದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ, ನಾನು ಮುಚ್ಚುಮರೆ ಏನು ಮಾಡಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮಗೆ ಸಿಗ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.